ಅಪ್ಪ ಅಮ್ಮ ಕಲಿಸದೇ ಇದ್ರೆ ಊರೇ ಕಲಿಸುವುದು ಪಾಠ ಎನ್ನುವ ಗೀತೆ ಜನರ ಬಾಯಲ್ಲಿ ಹಾಸು ಹೊಕ್ಕಿದೆ. ಒಮ್ಮೊಮ್ಮೆ ಊರೇ ಪಾಠ ಕಲಿಸಲು ಸಾಧ್ಯವಾಗದಿದ್ದಾಗ ದೈವದ ರೂಪದಲ್ಲಿ ಯಾರಾದರೂ ಬುದ್ಧಿ ಕಲಿಸಲು ಸೃಷ್ಟಿಯಾಗ್ತಾರೆ. ಹೀಗೆ ಊರಿನ ಮಾತನ್ನೇ ಧಿಕ್ಕರಿಸಿ ನಡೆದವರಿಗೆ ಸೂನಗಹಳ್ಳಿ ಗ್ರಾಮದ ವರದರಾಜಸ್ವಾಮಿ ಬಸಪ್ಪ ತಕ್ಕ ಪಾಠ ಕಲಿಸಿ ಸರಿದಾರಿಗೆ ತಂದಿದ್ದಾರೆ. ಮುಖ್ಯವಂದ್ರೆ ಈ ಊರಿನಲ್ಲಿ ಮದ್ಯಪಾನ ಮಾರಾಟ ಸಂಪೂರ್ಣ ನಿಷೇಧವಾಗಿದೆ. ಇದಕ್ಕೆ ಕಾರಣ ಬಸಪ್ಪನ ಕಟ್ಟಾಜ್ಞೆ. ಮಂಡ್ಯ ತಾಲೂಕಿನ ಸೂನಗಹಳ್ಳಿ ಗ್ರಾಮ ಜನಸಂಖ್ಯೆಯಲ್ಲೂ ಬಹು ದೊಡ್ಡ ಹೆಸರು. ಹಲವಾರು ದೇವಾಲಯಗಳು ಸಹ ಇಲ್ಲಿ ಹುಟ್ಟಿಕೊಂಡಿದ್ದಾವೆ. ಪ್ರಮುಖವಾಗಿ ವರದರಾಜಸ್ವಾಮಿ ದೇವಸ್ಥಾನ ಪ್ರತ್ಯೇಕವಾಗಿದ್ದು, ದೇವರಿಗೆ ಬಸಪ್ಪನನ್ನು ಬಿಟ್ಟ ಮೇಲೆ ಇಡೀ ಗ್ರಾಮಕ್ಕೆ ದೈವತ್ವದ ಸಂಚಾರ ಆರಂಭವಾಗಿದೆ. ಸೂನಗಹಳ್ಳಿ ಗ್ರಾಮದಲ್ಲಿ ಯಾರೂ ಸಹ ಮದ್ಯಪಾನ ಮಾಡುವಂತಿಲ್ಲ. ಹಾಗೊಂದು ವೇಳೆ ಅಕ್ರಮವಾಗಿ ಮದ್ಯ ಮಾರಾಟ ಮಾಡಿದರೆ ಬಸಪ್ಪ ಸೀದಾ ಅವರ ಮನೆಗೆ ನುಗ್ಗಿ ಎಳೆದುಕೊಂಡು ಬಂದು ದೇವಾಲಯದ ಸನ್ನಿಧಿಗೆ ಬಿಡ್ತದೆ. ಇದರಿಂದಾಗಿ ಬೆದರಿರುವ ಬಹುತೇಕ ವರ್ತಕರು ವ್ಯಾಪಾರವನ್ನು ನಿಲ್ಲಿಸಿದ್ದಾರೆ. ಯಜಮಾನರು ಸಹ ಇದೇ ಶನಿವಾರದಿಂದ ಊರಿನಲ್ಲಿ ಟಾಮ್ ಟಾಮ್ ಹೊಡೆಸಿ ಯಾರೂ ಸಹ ಮದ್ಯ ಮಾರಾಟ ಮಾಡಬಾರದೆಂದು ಆದೇಶ ಹೊರಡಿಸಿದ್ದಾರೆ. ಮಾಡ್ತೇವ್ರೆ ಅದನ್ನ ಯಾರು ನಮ್ಮ ಯಜಮಾನಕ್ಕೆ ಕಂಟ್ರೋಲ್ ಮಾಡಕ್ ಆಗಿರಲಿಲ್ಲ. ಅದನ್ನ ಇದು ಬಂದ್ಮೇಲೆ ನಮ್ಮ ಬಸಪ್ಪ ಬಂದ್ಮೇಲೆ ಅದು ಈಗ ಅದೇ ಅಂಗಡಿಗೆ ಹೋಗಿ ನೀವು ಮಾರು ಕೂಡುದು ಅಂತ ಅದೇ ಇದು ಮಾಡ್ತಾರೆ. ಒಂದ್ ವೇಳೆ ಮದ್ಯಪಾನ ಮಾಡೋರು ವಿರೋಧ ಮಾಡಿದ್ರೆ ನೀವೇನ್ ಮಾಡ್ತೀರಿ, ಏನ್ ನಿರ್ಧಾರ ತಗೋತೀರಿ? ಈಗ ಬಸಪ್ಪನ್ ಬಿಟ್ಟಿದೀವಲ್ವ, ಬರ್ತಾನೆ. ನಾವು ಅಂಗಡಿಲಿ ಮಾರ್ಬೇಡಿ ಅಂತ ಹೇಳಿದೀವಿ. ಟಮ್ ಟಮ್ ಹಾಕ್ಸಿ ಏನಾರ 3 ಟೈಮ್ ಅವ್ರಿಗೆ ಇರುಷ್ಟು ಹಾಕಿದ್ರೆ ಮಾರ್ಕೊಂಡು ಆಮೇಲೆ ಮಾರುವಂಗಿಲ್ಲ. ಅವ್ರೇನ ಮಾರು ಇರು ಸ್ಟಾಕ್ ಮಾಡ್ಕೊಂಡು ತಿರ್ಗ ತಂದು ಮಾರುದೇ ಆದ್ರೆ ಬಸಪ್ಪ ಹೋಗಿ ಕಂಡಿಡ್ಕ ಬಂದ್ರೆ ಅಂತ. ಈ ಪವಾಡದ ಬಸವ ದೇವಾಲಯಕ್ಕೆ ನೇಮಕವಾಗುವ ಮೊದಲೇ ಮತ್ತೊಂದು ಬಸವನನ್ನ ದೇವರಿಗೆ ಬಿಡಲಾಗಿತ್ತು. ಆದರೆ ಆ ಬಸವನಿಗೆ ಕಾಯಿಲೆ ಕಾಣಿಸಿಕೊಂಡಿದ್ದು ದೇಹದ ಮೇಲೆ ಗಂಭೀರ ರೀತಿಯಲ್ಲಿ ಗಾಯ ಆವರಿಸಿದ್ರಿಂದ ನೂತನ ಬಸವನನ್ನ ದೇವರಿಗೆ ಬಿಡಲಾಯಿತು. ಎಲ್ಲ ಊರೆಲ್ಲ ಭಯ ಪಡ್ತಾವ್ರ. ಈಗ ಒಂದು ಕೆಟ್ಟ ಕೆಲಸ ಮಾಡುದೇಲಿ, ಇದು ಮಾಡುದೇಲಿ, ಕಳ್ತನ ಮಾಡುದೇಲಿ, ಯಾವ್ದಾರು ಒಂಚೂರು ಭಯ ಪಡ್ತಾರ ಹುಡುಗರು. ಆಗ ಹುಡುಗರು ಯಜಮಾನರಿಗೆ ಬೆಲೆ ಕೊಡ್ತಿದ್ವಿ, ಬಾಯಿ ಬಂದು ಮಾತಾಡ್ತಿದ್ರು. ಈಗೆಲ್ಲ 3-4 ತಿಂಗಳಿಂದ ಎಲ್ಲ ಸ್ವಲ್ಪ ಮಾಡೋದು ಸುಮ್ಮನೆ ಅವ್ರ ಸೈಲೆಂಟಾಗಿ. ಈ ಬಸವನ್ ಬಿಡ್ಬೇಕು ಅಂತ ಯಾಕೆ ಅನಿಸ್ತು ಸರ್ ನಿಮ್ಗೆ? ಈಗ ಕಾಲದಿಂದಲೂ ಬಿಡ್ತಾ ಇದ್ರು, ಅವಾಗಿಂದ ಬಿಡ್ತಾ ಇದ್ರು. ಅಂದ್ರೆ ಕಟ್ಟಾಕಂದು ಮಹಿಸ್ತಿರಲ್ಲ, ಫ್ರೀಯಾಗಿ ಬಿಟ್ಬಿಡ್ತಿದ್ವಿ. ಅದು ಅಲ್ಲಿ ಒಂದು ದೊಡ್ಡ ಬಸವ ಇದೆ ಊರ್ ಮುಂದ್ಗಡೆ, ಅದಕ್ಕೆ ಕಾಯಿಲೆ ಉಸಾರು ತಪ್ಪಿದೆ, ಅದಕ್ಕೆ ಕಟ್ಟಾಕಂದು ಈಗ ಮಾಡ್ತಾ ಇದ್ವಿ. ಇದನ್ನ ಅದು ಉಸಾರು ತಪ್ಪದ್ಮೇಲೆ ಇದು ಬಿಟ್ಟಿದ್ದಾರೆ. ಇದನ್ನ ಕಟ್ಟಾಕ ಮೇಯಿಸೋದು ಅಂತ ತೀರ್ಮಾನ ಮಾಡ್ಬಿಟ್ಟು ಈಗ ಮಾಡ್ತಾ ಇದ್ದೀವಿ. ವರದರಾಜಸ್ವಾಮಿ ಬಸಪ್ಪ ತುಂಬ ಸೂಕ್ಷ್ಮವಾದ ದೇವರಾಗಿದ್ದು, ಯಾರ ಮನೆಯಲ್ಲಾದರೂ ಅಶುಚಿತ್ವ, ಕೊಳಕುತನ ಕಂಡುಬಂದರೆ ಸೀದಾ ಅಂತಹ ಮನೆಗೆ ನುಗ್ಗಿ ಮನೆಯ ಮುಖ್ಯಸ್ಥನನ್ನು ಎಳೆದು ತರುತ್ತದೆ. ಹಾಗಾಗಿ ಗ್ರಾಮಸ್ಥರು ಸಾಧ್ಯವಾದಷ್ಟು ಮಟ್ಟಿಗೆ ಶುಭ್ರತೆಯಿಂದ ಬದುಕಲು ಪ್ರಯತ್ನ ಮಾಡುತ್ತಿದ್ದಾರೆ. ವರದರಾಜನಿಗೆ ಪ್ರತಿದಿನ ಪೂಜೆ ನಡೆಯುತ್ತದೆ. ವಿಶೇಷವಾಗಿ ಶನಿವಾರ ಭಕ್ತರು ಬಸಪ್ಪನಲ್ಲಿ ಬೇಡಿಕೆ ಸಲ್ಲಿಸಲು ಮಂಡ್ಯ ಜಿಲ್ಲೆ ಮಾತ್ರವಲ್ಲದೆ ರಾಜ್ಯದ ವಿವಿಧ ಭಾಗಗಳಿಂದ ಇಲ್ಲಿಗೆ ಆಗಮಿಸುತ್ತಾರೆ. ಅರ್ಚಕರು ವಿಶೇಷ ಪೂಜೆ ಸಲ್ಲಿಸಿದ ನಂತರ ಬಸಪ್ಪ ಗರ್ಭಗುಡಿ ಪ್ರವೇಶ ಮಾಡ್ತದೆ. ನಂತರ ಅರ್ಚಕರು ಬಸಪ್ಪನಿಗೆ ಹೂಮಾಲೆ ಹಾಕಿ ಪೂಜೆ ಸಲ್ಲಿಸಿ ಪ್ರಸಾದ ನೀಡುತ್ತಾರೆ.
ತರುವಾಯ ಬಸವ ದೇವಾಲಯದ ಸುತ್ತ ಒಂದು ಸುತ್ತು ಸುತ್ತಿದ ನಂತರ ದೇವಾಲಯದ ಮುಖ್ಯ ಪ್ರಾಂಗಣಕ್ಕೆ ಬಂದು ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸಲು ಸಿದ್ಧವಾಗುತ್ತದೆ. ಬಸಪ್ಪನ ಮುಂದೆ ಭಕ್ತರು 2 ಕೈಗಳನ್ನು ಮುಂದಿಟ್ಟು ತಾವು ಬಾಯಿಸಿಕೊಂಡ ವರವನ್ನು ಕೇಳುತ್ತಾರೆ. ಬಸವ ಬಲಗಾಲನ್ನು ಭಕ್ತರ ಕೈ ಮೇಲೆ ಇಟ್ಟರೆ ಅವರು ಬಯಸಿದ ಕೆಲಸ ಪ್ರಾಪ್ತಿಯಾಗುತ್ತದೆ. ಎಡಕೈಯ ಮೇಲೆ ಪಾದ ಇಟ್ಟರೆ ಆ ಕೆಲಸ ಆಗುವುದಿಲ್ಲ ಎಂಬ ಪ್ರತೀತಿ ಇದೆ. ಹಾಗಾಗಿ ಬಸವ 10-15 ನಿಮಿಷ ಹಳೆದು ತೂಗಿ ತಡಾಯಿಸಿ ನಂತರ ಪಾದ ಇಡುತ್ತದೆ. ಭಕ್ತರು ತಮ್ಮ ಇಷ್ಟಾರ್ಥ ಕಾಣಿಕೆಯನ್ನು ಬಸವನಿಗೆ ಸಲ್ಲಿಸಿ ಹೋಗ್ತಾರೆ. ನೀ ಬಲಗಡೆ ನಮ್ಗೆ ಕೊಟ್ಟರಲ್ಲ, ನೀವು ಬಸವನ ಕೊಡಲ್ಲ ಹೇಳ್ಕೋಬೇಕಾದ್ರೆ ನಾನು ನಿಮ್ಗೆ ಹೇಳ್ಕಾದ್ರೆ ಇನ್ನು ನೀವು ಹೊರಗಡೆ ಹೋಗಿಲ್ಲ. ಮೊದಲು ನೀನು ಇರುದು ಕೊಡು ನನಗೆ ಹೇಳ್ಬೇಡ ಆತದಲ್ಲಿ ಬಾ. ಗ್ರಾಮದಲ್ಲಿ ವರದರಾಜ ಸ್ವಾಮಿ ದೇವಸ್ಥಾನ ಹುಟ್ಟಿಕೊಂಡ ಬಗೆಯನ್ನು ದೇವಾಲಯಕ್ಕೆ ಸಂಬಂಧಿಸಿದ ಯಜಮಾನರು ವಿವರವಾಗಿ ಹೇಳುತ್ತಾರೆ. ಕಂಚಿಯಿಂದ ಬರುವ ವ್ಯಾಪಾರಗಾರರು ಇಲ್ಲಿಂದ ಹೋದವರು ಜೊತೆಯಲ್ಲಿ ಅಲ್ಲಿಂದ ಬಂದು ಇಲ್ಲಿ ನೆಲೆಯಾದ. ಪಾಳೆಗಾರ ಒಬ್ಬ ಅಗಸ್ರೋನು ಅವನ ತಂಗಿನ ನಾವು ನಾಳೆ ಬರ್ತೀವಿ ಹೆಣ್ಣು ಕೇಳೋಕೆ ಅಂತ ಅಂದ್ರಂತ. ಅಂದಾಗ ಅವರು ಅಲ್ಲಿಂದ ಅಗಸರು ಕೊಡ್ಬೇಕಲ್ಲ ಅಂದ್ಬಿಟ್ಟು ಅಲ್ಲಿಂದ ಬರ್ತಾರಂತೆ. ಕದ್ದು ರಾತ್ರಿ ಬಂದ್ಬಿಡ್ತಾರೆ. ಬಂದು ಇಲ್ಲಿ ಮಲ್ಲಿಗೆರೆ ಹತ್ರ ಉರ್ಮಾರಮ್ಮನ ತೋಪಿದೆ, ಅಲ್ಲಿ ಬಂದು ಕತ್ಲೆ ಆಯಿತು. ಅಲ್ಲಿ ಉಳ್ಕೊಂಡ್ರು. ಉಳ್ಕೊಂಡಾಗ ಏನಾಯಿತು, ಅಲ್ಲೇ ಒಂದು ಗುಂಡಿಯಲ್ಲಿ ಮೀನು ಆಡ್ತಿದ್ವಂತೆ. ಒಬ್ಬ ಹೋಗಿ ಮೀನು ಹಿಡ್ಕೊಂಡು ಮೀನು ಸುಟ್ಕೊ ತಿನ್ನಕ್ಕೆ ಹೋದಂತೆ. ಮೀನು ತಿಂತಾನೆ ಅಂದ್ಬಿಟ್ಟು ಒಬ್ಬ ಏನು ಮಾಡಿದ್ರೆ ಇದು ಮಾಡ್ಕೊಂಡು ಅವನು ಹೋಗಿ ಪುರಕ್ಕೆ ಸೇರ್ಕೊಂಡ. ಈ ಮೀನು ತಿಂತಿದ್ದವನು ಮಲ್ಲಿಗೆರೆಗೆ ಸೇರ್ಕೊಂಡ. ಅಲ್ಲಿಂದ ಇನ್ನೊಬ್ಬ ಉಳ್ಕೊಂಡವನು ಬಂದು ಸೂನ್ಗಳಿಗೆ ಬಂದ. ಅಣ್ಣ ತಂಗಿ 3 ಜನ ಸೇರ್ಕೊಂಡು ಬಂದು ಸೇರ್ಕೊಂಡಾಗ ಒಡವೆ ಕಳೆದುಕೊಂಡವರು, ಕಾಯಿಲೆ ಬಿದ್ದವರು, ಮದುವೆಯಾಗದವರು, ಹೀಗೆ ಹಲವಾರು ಹರಕೆಗಳನ್ನು ಕಟ್ಟಿಕೊಂಡವರು ವರದರಾಜ ಸ್ವಾಮಿಯ ಸನ್ನಿಧಿಗೆ ಬಂದು ಪುನೀತರಾಗುತ್ತಿದ್ದಾರೆ. ಬಸಪ್ಪನ ಮಹಿಮೆಯಿಂದ ತಮ್ಮ ಅನೇಕ ಸಂಕಷ್ಟಗಳು ದೂರಾಗಿದ್ದು ಇದು ವರದರಾಜ ಸ್ವಾಮಿಯ ಮಹಿಮೆ ಎಂದು ಮಹಿಳಾ ಭಕ್ತರು ಸ್ವರ್ಣ ಟಿವಿಗೆ ತಿಳಿಸಿದರು. ಅಂದರೆ ನಾನು ಈ 3 ಹೆಣ್ಮಗಳು ನನ್ನ ಉಜ್ನಿಗೆ ಸೊಸೆಯಾಗಿ ಕೊಟ್ಟವ್ರೆ. ನಾನು ಒಡವೆ ಕಳೆದೋಗಿತ್ತು. ಹಾಗಾಗಿ ನಾನು ತಡಿ ಅಪ್ಪನಿಗೆ ಅರ್ಕೆ ಕಟ್ಕೊಳ್ಳೋಣ ಬರುತ್ತಾ ಅಂತ ಕೇಳಕ್ಕೆ ಬಂದಿದ್ದೆ. ಪಾದ ಕೊಟ್ಟರು. ಒಂದು ಟೈಮ್ ಕೊಟ್ಬಿಡ್ತು. ಹಾಂ, ಒಂದೇ ಟೈಮ್ ಕೊಟ್ಬಿಟ್ಟು. ಈ ಮಹಿಮೆ ನಿಮ್ಗೆ ಹೆಂಗೆ ಗೊತ್ತಾಯಿತು? ಅಂದರೆ ನನ್ನ ತಾಯಿ ಮನೆ ಅಲ್ವಾ, ಇಲ್ಲಿ ನನ್ನ ಅಜ್ಜಿ ನನ್ನ ತಾಯಿ ಫೋನ್ ಮಾಡಿ ನಾನು ಅವ್ರಿಗೆ ಹೇಳ್ಕೊಂಡೆ ಹಿಂಗಾಗೈತೆ ಊರಲ್ಲಿ ಏನು ಮಾಡೋದು ಅಂತ. ಅದಕ್ಕೆ ಇಲ್ಲಿ ಬಾ, ನಮ್ಮ ಅಪ್ಪ ಐತೆ ಪಾದ ಕೇಳು ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿ ಬಂದೆ. ಎಲ್ಲ ಒಳ್ಳೆಯದಾಗಿದೆ. ಎಲ್ಲ ಒಳ್ಳೆಯದಾಗಿದೆ. ವರದರಾಜ ಸ್ವಾಮಿಯ ಪವಾಡ ಏನೇ ಇರಲಿ, ಸರ್ಕಾರ, ಪೊಲೀಸ್ ಇಲಾಖೆ ಮದ್ಯಪಾನ ನಿಷೇಧಿಸಲು ಪರದಾಡುತ್ತಿರುವ ಸಂದರ್ಭದಲ್ಲಿ ವರದರಾಜ ಸ್ವಾಮಿಯ ಮಹಿಮೆಯಿಂದ ಇಡೀ ಗ್ರಾಮದಲ್ಲಿ ಮದ್ಯಪಾನ ಮಾರಾಟ ಸಂಪೂರ್ಣ ನಿಷೇಧವಾಗಿದೆ. ಇದೇ ರೀತಿ ಗ್ರಾಮಕ್ಕೆ ಒಂದರಂತೆ ಬಸವ ಹುಟ್ಟಿಕೊಂಡ್ರೆ ಇಡೀ ಕರ್ನಾಟಕ ಮದ್ಯಪಾನ ಮುಕ್ತ ರಾಜ್ಯವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ.